ಮ್ಯಾಮ್ PCOD ಸಿಂಪ್ಟಮ್ಸ್ ಏನು? PCOD ಸಿಂಪ್ಟಮ್ಸ್ ಅಂದ್ರೆ ಒಂದು ಸೈಕಲ್ಸ್ ಫಸ್ಟ್ ಹೇಳಿದ್ನಲ್ಲ ಅದು ಮೆನ್ಸ್ಟ್ರುಯೇಷನ್ ಮುಟ್ಟು ಕರೆಕ್ಟ್ ಆಗೋದಿಲ್ಲ. ಎರಡನೇದು ದಪ್ಪ ಇರ್ಬೋದು. ಆಮೇಲೆ ಮೂರನೇದು ಹೇರ್ ಕೂದ್ಲು ಮೈ ಮೇಲೆ ಅಂದ್ರೆ ಕೈ ಮೇಲೆ ಮುಖದ ಮೇಲೆ ಅದೆಲ್ಲ ಜಾಸ್ತಿ ಇರ್ತದೆ. ಮತ್ತೆ ಇದು ಕೂದ್ಲ ತಲೆ ಮೇಲಿಂದ ಕೂದ್ಲ ಜಾಸ್ತಿ ಉದುರ್ತಿರ್ತಾವ. ಮತ್ ಇನ್ನೊಂದೇನಪ್ಪಾ ಅಂತಂದ್ರೆ ಜಾಸ್ತಿ ಸಿಟ್ಟು ಬರೋದು, ಮೂಡ್ ಸ್ವಿಂಗ್ಸ್ ಅಂತೀವಿ, ಜಾಸ್ತಿ ಸಿಟ್ಟು ಬರೋದು, ಆಮೇಲೆ ಒಬ್ರೇ ಕುತ್ಕೋಬೇಕು ಅನ್ಸೋದು, ಆ ತರ ಎಲ್ಲ ಆಗ್ತಿರ್ತೈತಿ. ಓಕೆ, ಮತ್ತೇನ್ ಡೌಟ್ ಐತಿ PCOD ಬಗ್ಗೆ? PCOD ಐತೆ ಅಂತ ಗೊತ್ತಾದ್ಮೇಲೆ ನಾವು ಅದನ್ನ ಯಾವ ತರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಸರಿ ಮಾಡ್ಕೋಬಹುದು ಮ್ಯಾಮ್? ಓಕೆ, ಹೆಂಗ ಟ್ರೀಟ್ಮೆಂಟ್ ಅಪ್ಪ ಅಂತಂದ್ರೆ ಫಸ್ಟ್ ನೀವು ಟ್ರೀಟ್ಮೆಂಟ್ ತಗೊಳ್ಳೋದ್ಕಿಂತ ಮನೆ ಒಳಗಡೆನೂ ಅದು ಮಾಡ್ಕೊಂಡು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಏನ ಹೇಳ್ದಲ್ಲ ಈಗ, ಅದೇ ಫಸ್ಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದ್ರೆ ಒಂದು ದಿನಕ್ಕೆ ಏನೊಂದು ಮಿನಿಮಮ್ ಅರ್ಧ ತಾಸರ ಎಕ್ಸಸೈಸ್ ಮಾಡ್ಬೇಕು. ಎಕ್ಸಸೈಸ್ ಅಂದ್ರೆ ಸುಮ್ಮನೆ ವಾಕ್ ಹೋದ್ರೆ ಬ್ರಿಸ್ಕ್ ವಾಕ್ ಹೋಗ್ಬೇಕು, ಇಲ್ಲ ಸ್ವಿಮ್ಮಿಂಗ್ ಹೋಗ್ಬೇಕು, ಇಲ್ಲ ಬ್ಯಾಡ್ಮಿಂಟನ್ ಆಡ್ಬೇಕು, ಇಂಥವು ಅರ್ಧ ತಾಸ್ ಮಾಡ್ಬೇಕು. ಅದು ಅರ್ಧ ತಾಸ್ ಅಂದ್ರೆ ಇದು ಪ್ರಾಪರ್ ಎಕ್ಸಸೈಸ್. ಅದಕ್ಕಿಂತ ಒಂದು 10 ನಿಮಿಷ ಮೊದಲ ವಾರ್ಮ್ ಅಪ್ ಎಕ್ಸಸೈಸಸ್ ಮಾಡ್ಕೊಂಡು ಆಮೇಲೆ ಹಾಫ್ ಆನ್ ಅವರ್ ಮಿನಿಮಮ್ ಆಗಿ ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಫುಡ್ ಹ್ಯಾಬಿಟ್ಸ್. ಈಗ ಜಾಸ್ತಿ ಇದು ಬೇಕರಿ ಐಟಮ್ಸ್ ಹೆಣ್ಮಕ್ಳು, ಆಮೇಲೆ ಸ್ಕೂಲ್ಗೆ ಹೋಗೋ ಹುಡುಗರು, ಕಾಲೇಜ್ ಹುಡುಗಿಯರು ಇವರೆಲ್ಲ ಜಾಸ್ತಿ ಬೇಕರಿ ಐಟಮ್ಸ್ ತಿಂತಾರ, ರೈಸ್ ತಿಂತಾರ. ಅದು ರೈಸ್ ಹೆಂಗಂತಂದ್ರೆ ಮೊದಲು ಅನ್ಪಾಲಿಶ್ಡ್ ರೈಸ್ ಸಿಗ್ತೈತೆ ನಮ್ ಕಡೆಗೆ, ಈಗ ಏನಾಗಿದೆ ಪಾಲಿಶ್ಡ್ ರೈಸ್. ಅದ್ರೊಳಗೂ ಏನೋ ಇಲ್ಲ, ಬರೀ ಎಲ್ಲ ಪಾಲಿಶ್ ಆಗ್ಬಿಟ್ಟು ನ್ಯೂಟ್ರಿಯನ್ಸ್ ಇದೆಲ್ಲ ತೆಗೆದ್ಬಿಟ್ಟು ಬರೀ ಅಷ್ಟೇ ಊಟ ಮಾಡ್ತಾರ. ಆಮೇಲೆ ರೊಟ್ಟಿ ಊಟ ಮಾಡಂಗಿಲ್ಲ. ಅದೆಲ್ಲ ಸ್ವಲ್ಪ ಊಟದ ಮಾಡಿಫಿಕೇಶನ್, ಒಂದು ಎಕ್ಸರ್ಸೈಸು, ನೀರು ಚೆನ್ನಾಗಿ ಕುಡಿಬೇಕು. ಆಮೇಲೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಈಗ ಹೆಂಗಂದ್ರೆ ಜಾಸ್ತಿ ಎಜುಕೇಶನ್, ಆಮೇಲೆ ಜಾಸ್ತಿ ವರ್ಕ್ ಲೋಡ್, ಒತ್ತಡ ಇರೋದ್ರಿಂದನೂ ಸ್ಟ್ರೆಸ್ ಆಗ್ಬಿಟ್ಟು ಹಾರ್ಮೋನ್ಸ್ ಏರಾಪೇರಿ ಆಗ್ತಾವ. ಸೊ ಅದನ್ನು ಸ್ಟ್ರೆಸ್ ಮ್ಯಾನೇಜ್ಮೆಂಟು ಮಾಡ್ಕೋಬೇಕು. ಏನಿಲ್ಲಂದ್ರೂ ಒಂದು 10 ನಿಮಿಷನಾರ ಮೆಡಿಟೇಷನ್ ಮಾಡಬೇಕು. ಆ ಥರ ಎಲ್ಲ ಮಾಡ್ಕೋಬೇಕು. ಇದಕ್ಕೂ ಆಗಕತ್ತಿಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ನಿಮಗೆ ಹಾರ್ಮೋನ್ ಪಿಲ್ಸ್ ಅಂತ ಬರ್ತಾವ, ಗುಳಿಗೆ ಬರ್ತಾವಲ್ಲ, ಅವ್ನು ಕೊಡ್ತೀವಿ.